ಕಣ್ಣ ಮುಚ್ಚೆ ಕಾಡೆ ಕೂಡೆ ಯಾರ ನಮ್ಮ ಬಾಳು ಯಾರ್ಯಾರ ನಿಂತೆ ಬಲ್ಲವ್ರು ಯಾರೋ ಕೇಳು ಮಂಜು ಚೆನ್ನಾಗಿದ್ದೀರಾ? ನಿನ್ನ ಕೃಪೆಯಿಂದ ಚೆನ್ನಾಗಿದ್ದೇನಮ್ಮ. ನೀನು ಚೆನ್ನಾಗಿರಬೇಕೆಂಬುವುದೇ ನನ್ನ ಆಶೆ ತಾಯಿ. ಮಂಜು, ದಯವಿಟ್ಟು ಮಾತೃಭಾವನೆಯಿಂದ ನನ್ನನ್ನು ಮಾತನಾಡಿಸ್ಬೇಡಿ. ನನಗೆ ಹಳೆ ನೆನಪು ಮತ್ತೆ ಮತ್ತೆ ಮರುಕಳಿಸಿ ಬರ್ತಾ ಇದೆ ಮಂಜು, ಮತ್ತೆ ಮತ್ತೆ ಮರುಕಳಿಸಿ ಬರ್ತಾ ಇದೆ. ಭಾರತಿ, ಪ್ರೇಮ ಇನ್ನೊಂದು ಸಲ ನಿನ್ನ ಬಾಯಿಂದ ಇಂಥ ಮಾತು ಬಂದಿದೆಯಾದರೆ ತಾಯಿಯ ಮಗನನ್ನು ಕಾಮ ದೃಷ್ಟಿಯಿಂದ ನೋಡಿದಂತೆ ಆಗುತ್ತದೆ. ತಾಯಿ ತಾಯಿ, ನಾನು ಎಷ್ಟೇ ಆದರೂ ನಿನ್ನ ಮಗ ತಾಯಿ, ನಿನ್ನ ಮಗ. ಮಂಜು, ನಿಮ್ಮ ಉಪಕಾರ ತ್ಯಾಗ ಮನೋಭಾವದ ಮುಂದೆ ನಾನು ನಿಜವಾಗ್ಲೂ ಸಣ್ಣವಳಾಗ್ಬಿಟ್ಟಿದ್ದೀನಿ. ತಾಯಿ, ನಾನೇನು ಅಂತ ತ್ಯಾಗ ಉಪಕಾರ ಮಾಡಿರುವೇನಮ್ಮ ನಿನಗೆ? ಪ್ರೀತಿಯಿಂದ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನನ್ನ ಮದುವೆ ಆದ್ರಿ. ಪ್ರಥಮ ರಾತ್ರಿಯ ದಿನದಂತೆ ಯುದ್ಧಕ್ಕೆ ಹೊರಟ್ರಿ. ನಂತರ ನನ್ನ ಹಣೆ ಬರವೇ ಬದಲಾಗಿ ಹೋಯಿತು. ನೀವು ಮರಳಿ ಬರುವ ಸಂದರ್ಭದಲ್ಲಿ ನಾನು ರವಿಯನ್ನು ಮದುವೆ ಆಗಿದ್ದೆ. ಅದನ್ನು ಅರಿತುಕೊಂಡು ನೀವು ನನ್ನ ಮಗನಾದ್ರಿ. ಇಂಥ ಉಪಕಾರ ತ್ಯಾಗ ಮನೋಭಾವದ ಮುಂದೆ ನಾನು ಬದುಕಿರಬಾರ್ದು ಮಂಜು, ನಾನು ಬದುಕಿರಬಾರ್ದು. ನೀನು ಬದುಕಲೇಬೇಕಮ್ಮ, ನೀನು ಬದುಕಲೇಬೇಕು. ಏಕೆಂದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಎಷ್ಟು ಆಸೆ ಪಟ್ಟು ಕಟ್ಟಿದ್ದಾನೋ ಏನೋ. ಆ ಸಮಯದಲ್ಲಿ ನಾನು ನಿನ್ನ ಗಂಡನೆಂದು ಹೇಳಿದರೆ ರವಿಯ ಬಾಳು ಹಾಳಾಗುತ್ತಿತ್ತಮ್ಮ, ಹಾಳಾಗುತ್ತಿತ್ತು. ಅದಕ್ಕೋಸ್ಕರ ಮಗನೆಂಬ ಸುಳ್ಳು ಎಂಬ ವಿಷ ನಾನೇ ಕುಡಿದು ಬಿಟ್ಟೆನಮ್ಮ, ನಾನೇ ಕುಡಿದು. ಆದರೆ ಅದರ ನಂಜು ನನಗೆ ಇರಲಿ ಅಮ್ಮ. ನನ್ನ ಭಾರತಿ ಚೆನ್ನಾಗಿದ್ರೆ ಸಾಕಮ್ಮ, ನನ್ನ ಭಾರತಿ ಚೆನ್ನಾಗಿದ್ರೆ ಸಾಕು. ಮಂಜು, ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಮಗಿದ್ರೆ, ನನ್ನ ಜೀವನವನ್ನು ನೀವು ಬಯಸೋದೇ ಆಗಿದ್ರೆ, ನನ್ನ ಸಂತೋಷವನ್ನು ನೀವು ಬಯಸೋದೇ ಆಗಿದ್ರೆ, ಒಂದೇ ಒಂದು ಸಲ ನಾನು ಮಾಡಿರೋ ಅಡುಗೆನ ಊಟ ಮಾಡಬೇಕು. ನೀವು ನಮ್ಮ ಮನೆಗೆ ಬಂದು ನಾನು ಮಾಡಿರೋ ಅಡುಗೆನ ನೀವು ಊಟ ಮಾಡಬೇಕು. ತಾಯಿ, ದೇವರು ಅಂತ ಪರಿಸ್ಥಿತಿ ತಂದರೆ ಖಂಡಿತವಾಗಿಯೂ ಬರ್ತೇನಮ್ಮ. ಹೊಟ್ಟೆಯಿಂದ ಹುಟ್ಟಿದ ಮಗನೆಂದು ತಿಳಿದು ಹೊರಗಡೆ ನಿಲ್ಲಿಸಿ 2 ರೊಟ್ಟಿ ಕೊಟ್ರೆ ಸಾಕಮ್ಮ. ನಿನ್ನ ಹೆಸರು ಹೇಳಿ ಹೊಟ್ಟೆ ತುಂಬ ಊಟ ಮಾಡಿ ಯಾವದಾದ್ರೊಂದು ಗುಡಿ ಗುಂಡಾರದಲ್ಲಿ ಕಣ್ ತುಂಬ ನಿದ್ದೆ ಮಾಡುತ್ತೀನಿ ತಾಯಿ. ನೋಡಿ, ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ನಮ್ಮ ಮನೆಗೆ ಬರ್ಬೋದು. ನಿಮ್ಗೋಸ್ಕರ ನಮ್ಮ ಮನೆಯ ಬಾಗ್ಲು ಸದಾ ತೆರೆದಿರುತ್ತೆ ಮಂಜು, ಸದಾ ತೆರೆದಿರುತ್ತೆ. ಹೌದು, ಈಗ ನೀವೆಲ್ಲಿಗೆ ಹೊರಟ್ರಿ? ನಾನೀಗ ಬಹುದೂರ ಹೊರಟಿದ್ದೇನೆ. ಯಾರ ಕೈಗೆ ಸಿಗಲಾರದ ಜಾಗಕ್ಕೆ ಹೊರಟಿದ್ದೇನೆ. ಮಂಜು,
ದಯವಿಟ್ಟು ಅಂತ ನಿರ್ಧಾರ ಮಾಡಬೇಡಿ ಮಂಜು, ದಯವಿಟ್ಟು ಅಂತ ನಿರ್ಧಾರ ಮಾಡಬೇಡಿ. ನೋಡಿ, ಅಂತ ನಿರ್ಧಾರ ಮಾಡಲ್ಲ ಅಂತ ಮಾತು ಕೊಡಿ. ಬೇಡ ತಾಯಿ, ಬೇಡ. ಮಾತು ಕೊಟ್ಟು ವಚನ ಬಿಟ್ಟರು ನಮ್ಮ ಹಣೆ ಬರ ಬಯಲಾಯಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲಮ್ಮ, ಆಗುವುದಿಲ್ಲ. ತಾಯಿ, ನಾನಿನ್ನು ಬರುತ್ತೇನಮ್ಮ, ನಾನಿನ್ನು ಬರುತ್ತೇನೆ. ಮಂಜು, ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೇ ನೀನು, ಪಾತ್ರಗಳಲ್ಲಿ ತಿರುವುಗಳೇ ನೀನು, ಬಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ನಿನಗೆ ನನ್ನ ನಮಸ್ಕಾರ. ಹೌದು ಮಂಜು, ಮಾತು ಕೊಡೋದು ತುಂಬಾ ಸುಲಭ. ನೀವು ಹೇಳಿದ್ದು ನಿಜ, ಮಾತು ಕೊಡೋದು ತುಂಬಾ ನಿಜ. ಆದ್ರೆ ಅದರಂತೆ ನಡೆಯೋದಿದೆಯಲ್ಲ, ಅದು ಬಹಳ ಕಷ್ಟ. ಅದರಂತೆ ಬಹಳ ಕಷ್ಟ. ನೋಡಿ, ಹಾಲಿಗೆ ಆಸೆ ಪಟ್ಟು ತುಪ್ಪವನ್ನೇ ಕಳೆದುಕೊಂಡಂತಾಯಿತು, ತುಪ್ಪವನ್ನೇ ಕಳೆದುಕೊಂಡಂತಾಯಿತು. ನನ್ನ ಹಣೆ ಬರದಲ್ಲಿ ನೀನಿಲ್ಲ, ಆದರೂ ನಾ ಕಾಯುವೆಲ್ಲ. ನಿನ್ನನೇ ನಾ ನಂಬಿದೆನಲ್ಲ, ಆಸೆಯ ದೋಣಿ ಮುಳಗಿ ಹೋಯ್ತಲ್ಲ. ನನ್ನ ಹಣೆ ಬರದಲ್ಲಿ ನೀನಿಲ್ಲ, ಆದರೂ ನಾ ಕಾಯುವೆನಲ್ಲ. ನಿನ್ನನೇ ನಾ ನಂಬಿದೆನಲ್ಲ, ಆಸೆಯ ದೋಣಿ ಮುಳಗಿ ಹೋಯ್ತಲ್ಲ. ನನ್ನ ಹಣೆ